ಬಿಹಾರದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ. ಫಲಿತಾಂಶ ಎಫೆಕ್ಟ್ ಇನ್ನು ನವೆಂಬರ್ ಕ್ರಾಂತಿಗೆ ತಣ್ಣೀರು. ಬಿಹಾರದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ. ಫಲಿತಾಂಶದ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದ್ರೆ ನವೆಂಬರ್ ಕ್ರಾಂತಿಗೆ ಈಗ ತಣ್ಣೀರನ್ನ ಎರಚಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಉತ್ಸಾಹ ಕುಗ್ಗಿದೆ. ಈಗ ನವೆಂಬರ್ ಕ್ರಾಂತಿಗೆ ಬೀಳುತ್ತಾ ತಾತ್ಕಾಲಿಕ ಬ್ರೇಕ್. ಏಕೆಂದ್ರೆ ಬಹಳ ಶಾಕ್ ನಲ್ಲಿದ್ದಾರೆ ಹೈಕಮಾಂಡ್ ಅವರು. ನವೆಂಬರ್ ಕ್ರಾಂತಿ ನಿರೀಕ್ಷೆಯಲ್ಲಿದ್ದವರಿಗೆ ತಣ್ಣೀರು. ಸದ್ಯಕ್ಕೆ ಸಚಿವ ಸಂಪುಟ ಸರ್ಜರಿಯೂ ಇಲ್ಲ. ಕೈಪಡೆಯಲ್ಲಿ ನಾಯಕತ್ವ ಬದಲಾವಣೆಯೂ ಕೂಡ ಇಲ್ಲ. ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಸದ್ಯದ ಸ್ಥಿತಿಯಲ್ಲಿ ಕೈ ಪಾಳ್ಯದಲ್ಲಿ ಬದಲಾವಣೆ ಬಹಳ ಡೌಟ್ ಅಂತ ಹೇಳಲಾಗ್ತದೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದವರಿಗೆ ಭಾರಿ ನಿರಾಸೆಯಾಗ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಕಂಡಿದೆ. ಕೇವಲ 2 ಅಂಕಿಯನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈಗ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ರು, ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಏನೇ ಆದ್ರೂ ಕೂಡ ಬಿಹಾರ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಎಂಬ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಕೇವಲ 2 ಅಂಕಿಯನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ನಮ್ಮ ರಾಜ್ಯ ರಾಜಕಾರಣದ ಮೇಲೂ ಕೂಡ ಭಾರಿ ಎಫೆಕ್ಟ್ ಆಗುತ್ತೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಪದೇ ಪದೇ ಹೇಳಲಾಗ್ತಾ ಇತ್ತು. ಈ ಒಂದು ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ, ಜೊತೆಗೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಸದ್ಯಕ್ಕೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಮುಖ್ಯವಾಗಿ ಸಂಪುಟ ಪುನರ್ರಚನೆ ಆಗತ್ತೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ಕೊಕ್ ನೀಡಲಾಗುತ್ತೆ, ಜೊತೆಗೆ ಹೊಸಬರಿಗೆ ಮಣೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಭಾರಿ ನಿರೀಕ್ಷೆಯಲ್ಲಿದ್ರು ಹೊಸಬ್ರು. ಆದ್ರೆ ಈಗ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕಾಗತ್ತೆ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ. ಮುಖ್ಯವಾಗಿ ನಾಯಕತ್ವ ವಿಚಾರಕ್ಕೆ ಬಂದ್ರು ಕೂಡ ಈ ಒಂದು ನಾಯಕತ್ವ ವಿಚಾರವಾಗಿ ಸಿಎಂ ಬಣ ಡಿಸಿಎಂ ಬಣದ ನಡುವೆ ಬಹಳ ಟಾಕ್ ವಾರ್ ನಡೀತಾ ಇತ್ತು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷವೂ ಸಿಎಂ ಆಗಿ ಮುಂದುವರಿತಾರೆ ಅಂತ ಸಿಎಂ ಬಣದವರು ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಹೈಕಮಾಂಡ್ ಇದೆ, ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ಯಾವುದೇ ರೀತಿಯ ನಿರ್ಧಾರವನ್ನ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಸಮ್ಮತಿ ಇದೆ ಅಂತ ಮೊದಲಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಈಗ ಈ ಒಂದು ನವೆಂಬರ್ ಕ್ರಾಂತಿ ಅಂತ ಏನ್ ಹೇಳ್ತಾ ಇದ್ರು, ಇದಕ್ಕೆ ಬಹುತೇಕ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಹಾರ ಚುನಾವಣೆಯ ಫಲಿತಾಂಶವನ್ನ ನೋಡಿ ಕೈ ಹೈಕಮಾಂಡ್ ಬಹಳ ಶಾಕ್ ನಲ್ಲಿದೆ. ಕೇವಲ 2 ಅಂಕಿಯನ್ನ ಪಡಿಲಿಕ್ಕೂ ಕೂಡ ಕೈ ಹೈಕಮಾಂಡ್ಗೆ ಆಗಿಲ್ಲ. ಹಾಗಾಗಿ ಬಹಳ ಶಾಕ್ ನಲ್ಲಿದ್ದಾರೆ. ಆ ಒಂದು ಶಾಕ್ ನಿಂದ ಹೊರಬಂದು ಈ ನವೆಂಬರ್ ಕ್ರಾಂತಿಯನ್ನ ಮಾಡ್ತಾರೆ ಅಂತಂದ್ರೆ ಬಹುತೇಕ ಡೌಟ್. ಈ ಒಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿತ್ತು. ಈ ಒಂದು ಏನು ಆಕಾಂಕ್ಷಿಗಳಿದ್ರು ಆ ಒಂದು ಆಕಾಂಕ್ಷಿಗಳಿಗೂ ಕೂಡ ಈಗ ಭಾರಿ ನಿರಾಸೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಸಚಿವರಿಗೆ ಈಗ ಬಹಳ ಖುಷಿಯಾಗಿರುತ್ತೆ. ಯಾಕೆಂತಂದ್ರೆ ಈ ಒಂದು ಸಚಿವ ಸ್ಥಾನದಿಂದ ನಮ್ಮ ಹೆಸರನ್ನ ಎಲ್ಲಿ ಕೈ ಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ಈ ಒಂದು ಸಂಪುಟ ಪುನರ್ರಚನೆಯೇ ಡೌಟ್ ಅಂತ ಹೇಳ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಸಚಿವರಿಗೆ ಖುಷಿ ಆಗ್ತಾ ಇದೆ. ಹೊಸಬರಿಗೆ ಆಕಾಂಕ್ಷಿಗಳಿಗೆ ಬಹಳ ನಿರಾಸೆ ಅಂತೂ ಆಗ್ತಾ ಇದೆ. ಬಿಹಾರ ಚುನಾವಣಾ ಫಲಿತಾಂಶದ ಎಫೆಕ್ಟ್. ಡಿಕೆ ಶಿವಕುಮಾರ್ ಸಿಎಂ ಕನಸು ನುಚ್ಚು ನೂರು. ಸಿಎಂ ಕುರ್ಚಿಯ ಆಕಾಂಕ್ಷಿಗಳಿಗೆ ಭಾರಿ ನಿರಾಸೆ ಆಗ್ತಿದೆ. ಕೇವಲ ಈ ಒಂದು ಸಿಎಂ ಕುರ್ಚಿಯ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾತ್ರ ಆಸೆ ಇರಲಿಲ್ಲ. ಪರಮೇಶ್ವರ್ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಅವರ ಕಣ್ ಕೂಡ ಇತ್ತು. ಸಿಎಂ ಕನಸು ಭಗ್ನ. ಡಿಕೆಶಿಯ ನಡೆ ಏನು ಹಾಗಾದ್ರೆ? ಮುಂದೆ ಯಾವ ನಡೆಯನ್ನ ಅನುಸರಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ಬಿಹಾರ ಚುನಾವಣಾ ಫಲಿತಾಂಶದ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ನಾನು ಸಿಎಂ ಆಗೇ ಆಗ್ತೀನಿ ಅಂತ ಕನಸನ್ನ ಕಾಣ್ತಾ ಇದ್ರು. ಜೊತೆಗೆ ದೇವರು ಫಲ ಪ್ರತಿಫಲ ಎಲ್ಲವನ್ನು ಕೂಡ ದೇವರು ಕೊಡ್ತಾನೆ. ನಾನು ಏನ್ ಕೆಲಸ ಮಾಡಬೇಕು ಕಾಂಗ್ರೆಸ್ನಲ್ಲಿ ಅದನ್ನ ಮಾತ್ರ ಮಾಡ್ತೀನಿ, ನಾನೊಬ್ಬ ನಿಷ್ಠಾವಂತ, ಇಲ್ಲಿ ಬಹಳ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು. ಜೊತೆಗೆ ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸೇನಿದೆ, ಕುರ್ಚಿ ಮೇಲೆ ಇರುವಂತಹ ಆಸೆ ಏನಿದೆ, ಅದಕ್ಕೆ ನಿರಾಸೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ನವೆಂಬರ್ನಲ್ಲಿ ಈ ಒಂದು ಕುರ್ಚಿ ಕದನ ಮುಕ್ತಾಯ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಆಗೋದಿಲ್ಲ ಅಂತ ಹೇಳಲಾಗ್ತಿದೆ. ಯಾಕೆಂತಂದ್ರೆ ಬಿಹಾರ ಚುನಾವಣೆಯನ್ನ ಗಮನಿಸ್ತಾ ಹೋದ್ರೆ ಈ ಒಂದು ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ಚುನಾವಣೆಯ ಸಂದರ್ಭದಲ್ಲಿ ನಾವು ಗೆಲ್ದೇ ಗೆಲ್ತೀವಿ, ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಒಂದು ಬಿಹಾರ ಚುನಾವಣೆಯ ಫಲಿತಾಂಶವನ್ನ ನೋಡ್ತಾ ಹೋದ್ರೆ ಕೇವಲ 2 ಅಂಕಿಯನ್ನು ಕೂಡ ಕಾಂಗ್ರೆಸ್ ಗಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ರಾಜ್ಯ ರಾಜಕಾರಣದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ.
ಏಕೆಂತಂದ್ರೆ ಬಹಳ ಶಾಕ್ನಲ್ಲಿದ್ದಾರೆ ಕಾಂಗ್ರೆಸ್ನವರು. ಅಷ್ಟೆಲ್ಲ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿ ಕೇವಲ 2 ಅಂಕಿ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಯಾವ ಪರಿಸ್ಥಿತಿ ಇರಬಹುದು ಹೈಕಮಾಂಡ್ದು. ಹಾಗಾಗಿ ಸದ್ಯಕ್ಕೆ ಬಹಳ ಶಾಕ್ನಲ್ಲಿರೋದ್ರಿಂದ ಈ ಒಂದು ಶಾಕ್ನಿಂದ ಹೊರಬಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅಥವಾ ಸಂಪುಟ ಪುನರ್ರಚನೆ ಮಾಡ್ತಾರೆ ಅನ್ನೋದು ಬಹಳ ಡೌಟ್ ಅಂತ ಹೇಳಬಹುದಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ. ಈ ಒಂದು ಸಂಪುಟ ಪುನರ್ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ಕೊಕ್ ನೀಡಲಾಗುತ್ತೆ, ಹೊಸಬರಿಗೆ ಮಣೆ ಹಾಕಲಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ಅವರನ್ನ ಈ ಒಂದು ಸಂಪುಟಕ್ಕೆ ಸೇರ್ಪಡೆ ಮಾಡಲಾಗುತ್ತೆ. ಆದ್ರೆ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು. ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಆದ್ರೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಇಂದು ದೆಹಲಿ ಪ್ರವಾಸ, ಬೆಳಗ್ಗೆ 11 ಗಂಟೆಗೆ ದೆಹಲಿಗೆ ತೆರಳಲಿರೋ ಸಿಎಂ ಕಪಿಲ್ ಸಿಬಲ್ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಭಾಗಿ. ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಇದೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಹೈಕಮಾಂಡ್ನ ಭೇಟಿ ಮಾಡಲೇಬೇಕಾಗಿದೆ. ಈ ಒಂದು ನವೆಂಬರ್ ಕ್ರಾಂತಿ ಅಂತ ರಾಜ್ಯ ರಾಜಕೀಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಆ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಸಂಪುಟ ಪುನರ್ರಚನೆ ಮಾಡಬೇಕಾಗುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡುವಂತಹ ಸಂದರ್ಭದಲ್ಲಿ, ಈ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿ ಹೇಳಿಕೆಯನ್ನು ನೀಡುವಂತಹ ಸಂದರ್ಭದಲ್ಲಿ 2.5 ವರ್ಷ ಸಂಪುಟ ಪುನರ್ರಚನೆ ಬೇಡ ಅಂತ ನಾನೇ ಹೇಳಿದ್ದೆ. ಈಗ 2.5 ವರ್ಷ ಆಗಿರೋದ್ರಿಂದ ಈ ಒಂದು ಸಂಪುಟ ಪುನರ್ರಚನೆ ಮಾಡಲೇಬೇಕಾಗುತ್ತೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದ್ರು. ಇದರ ಜೊತೆಗೆ ಬಿಹಾರ ಎಲೆಕ್ಷನ್ ಇದೆ. ಆ ಒಂದು ಬಿಹಾರ ಎಲೆಕ್ಷನ್ ಮುಗಿಲಿ, ಒಂದು ಫಲಿತಾಂಶ ಬರಲಿ, ಆ ನಂತರ ಈ ಒಂದು ವಿಚಾರವಾಗಿ ನಾನು ಹೋಗಿ ಹೈಕಮಾಂಡ್ನ ಭೇಟಿ ಮಾಡ್ತೀನಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ರಿಸಲ್ಟ್ ಕೂಡ ಬಂದಿದೆ. ಹಾಗಾಗಿ ಹೈಕಮಾಂಡ್ನ ಭೇಟಿ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಸಂಪುಟ ಪುನರ್ರಚನೆ ಮಾಡಲೇಬೇಕಾಗಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಕೆಲವೊಂದಿಷ್ಟು ಆಕಾಂಕ್ಷಿಗಳು ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕಾಗಿದೆ. ಕೇವಲ ಸಂಪುಟ ಪುನರ್ರಚನೆ ವಿಚಾರ ಮಾತ್ರ ಚರ್ಚೆ ಮಾಡೋದಿಲ್ಲ. ಇದರ ಜೊತೆಗೆ ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಕೆಲವೊಂದಿಷ್ಟು ಬದಲಾವಣೆಗಳ ಅವಶ್ಯಕತೆ ಇದೆ, ಅದೆಲ್ಲದರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ.